ನಮಸ್ಕಾರ ವೀಕ್ಷಕರೇ, SLN ಆಸ್ಟ್ರೋ ಟೆಕ್ಗೆ ಸ್ವಾಗತ ಸುಸ್ವಾಗತ. ನಾನು GK ಗುರುರಾಜ್. ಇಂದಿನ ಸರಣಿಗಳಲ್ಲಿ ಒಂದು ಲಗ್ನಾಧಿಪತಿ ಯಾವ ಮನೆಯಲ್ಲಿದ್ದರೆ ಏನು ಫಲ, ಸುಖ ಹಾಗೂ ದುಃಖಗಳು ಮತ್ತು ಹಣದ ಸಮಸ್ಯೆ, ಉದ್ಯೋಗದ ಸಮಸ್ಯೆ, ಇದರ ಬಗ್ಗೆ ಎಲ್ಲ ವಿವರಣೆ ತಿಳಿಸಿದೆ. ಈಗ ಬನ್ನಿ, ಲಗ್ನಾಧಿಪತಿ 3ನೇ ಮನೆಯಲ್ಲಿದ್ದರೆ ಆಗುವಂಥ ಫಲ ವಿಭಾಗವನ್ನು ನಾವು ಸಂಕ್ಷಿಪ್ತವಾಗಿ ತಿಳಿಸ್ತೀನಿ. ವಿಡಿಯೋ ಕೊನೆವರೆಗೂ ವೀಕ್ಷಣೆ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಉದಾಹರಣೆಗೆ ಈ ಜಾತಕ ತಗೊಂಡಿದ್ದೀನಿ ನೋಡಿ. ಲಗ್ನ ಧನಸ್ಸು ಲಗ್ನ, ಲಗ್ನಾಧಿಪತಿ ಬಂದು ಗುರು, ಇವನು 3ನೇ ಮನೆಯಲ್ಲಿ ಇದ್ದಾನೆ. ಸಾಮಾನ್ಯವಾಗಿ ಸಂಕ್ಷಿಪ್ತವಾದಂಥ ಫಲ ಹೇಳ್ತೀನಿ, ಉಳಿದಿದ್ದೆಲ್ಲ ತುಂಬ ದೊಡ್ಡ ದೊಡ್ಡ ಫಲಗಳಿದೆ. ಇದು ಸಾಮಾನ್ಯವಾಗಿ ತಿಳಿಸುವಂತಹ ಒಂದು ವಿಚಾರ. ನಿಮ್ಮ ಜಾತಕ ಇಟ್ಕೊಳ್ಳಿ ಮುಂದೆ. ಯಾವುದೇ ಲಗ್ನ ಆಗಿದ್ರೂ ಪರವಾಗಿಲ್ಲ, 12 ರಾಶಿಗಳಲ್ಲಿ ಯಾವುದೇ ಮನೆ ಲಗ್ನ ಆಗಿದ್ರೂ ಪರವಾಗಿಲ್ಲ. ಆ ಲಗ್ನದಿಂದ ನೋಡಿ, ಈ ಥರ ಲಗ್ನ ಇರುತ್ತಲ್ಲ, ಆ ಲಗ್ನದಿಂದ 3ನೇ ಮನೆಯನ್ನು ನೋಡ್ರಿ. ಅಲ್ಲಿ ನಿಮ್ಮ ಲಗ್ನಾಧಿಪತಿ ಇದಾನ ಅಂತ ವೀಕ್ಷಣೆ ಮಾಡಿ. ಅಲ್ಲಿ ಲಗ್ನಾಧಿಪತಿ 3ನೇ ಮನೆಯಲ್ಲಿದ್ದರೆ ಆಗುವಂಥ ಫಲ ವಿಭಾಗ ಏನಪ್ಪ ಅಂದರೆ, ವಿಶೇಷವಾದಂಥ ಪರಾಕ್ರಮಿಯಾಗಿರ್ತಾರೆ, ಆರ್ಟಿಸ್ಟಿಕ್ ಆಗಿರ್ತಾರೆ, ಅಂದರೆ ಕಲಾವಿದರಾಗಿರ್ತಾರೆ. ಉತ್ತಮವಾದಂಥ ಉದ್ಯೋಗ ಸ್ಥಾನದಲ್ಲಿ ಒಳ್ಳೆಯ ಹೆಸರುಗಳನ್ನು ಪಡೆಯುವಂತಹ ಒಂದು ವೈಶಿಷ್ಟ್ಯ ಇದೆ. ಮತ್ತು ಧೈರ್ಯವಂತರಾಗಿರ್ತಾರೆ. ಹಣದ ಸಮಸ್ಯೆಯಲ್ಲಿ ಯಾವುದೇ ರೀತಿಯಾದ ತೊಂದರೆಯನ್ನು ತಂದುಕೊಂಡ್ಬರೋದಿಲ್ಲ ಇವರು. ಮತ್ತು ಧರ್ಮಾಸಕ್ತಿ ಉಳ್ಳವರಾಗಿರ್ತಾರೆ. ಇಷ್ಟು ಭಾಗ ಮುಖ್ಯವಾಗಿ. ಆದರೆ ಈ ಲಗ್ನಾಧಿಪತಿ 3ನೇ ಮನೆಯಲ್ಲಿದ್ದಾಗ ತನ್ನ 9ನೇ ಸ್ಥಾನವನ್ನು ನೋಡ್ತಾನೆ. ಯಾವುದೇ ಗ್ರಹ ಅಲ್ಲಿದ್ದರೂ ಸರಿ, ಯಾವುದೇ ಲಗ್ನಾಧಿಪತಿ ಇದ್ದರೂ ಸರಿ 3ನೇ ಮನೆಯಲ್ಲಿ, ಆ 3ನೇ ಮನೆಯ ಸ್ಥಾನದಿಂದ ಲಗ್ನಕ್ಕೆ 9ನೇ ಸ್ಥಾನವನ್ನು ಈ ಲಗ್ನಾಧಿಪತಿನೇ ವೀಕ್ಷಣೆ ಮಾಡೋದ್ರಿಂದ ತಾನು ಹುಟ್ಟಿದಂಥ ನಂತರ ತಂದೆಗೂ ಅಭಿವೃದ್ಧಿಯನ್ನು ತಗೊಂಬರ್ತಾನೆ, ತಾನು ಅಭಿವೃದ್ಧಿಯನ್ನು ಪಡಿತಾನೆ, ಮತ್ತು ಕುಟುಂಬವನ್ನು ತುಂಬ ಚೆನ್ನಾಗಿ ಪ್ರೀತಿಸ್ತಾನೆ. ಕುಟುಂಬದ ಮೇಲೆ ಜಾಸ್ತಿ ಆಸಕ್ತಿಯನ್ನು ಹೊಂದುತ್ತಾರೆ. ಯಾವುದೇ ರೀತಿಯಾದ ಕುಟುಂಬದಲ್ಲಿ ದ್ವೇಷಿಗಳನ್ನು ಮಾಡ್ಕೊಳ್ಳಲ್ಲ. ಮತ್ತು ಇವ್ರಿಗೂ ಯಾವುದೇ ರೀತಿಯಾದಂಥ ದ್ವೇಷ ಮಾಡುವವರು ಯಾರೂ ಇರೋದಿಲ್ಲ. ತಾನು ಹಾಕಿದಂಥ ಕೆಲಸಗಳಲ್ಲಿ ತುಂಬ ಜಯವನ್ನು ತಗೊಂಬರುವಂತಹ ಒಂದು ಬಹಳ ವಿಶೇಷವಾಗಿರುತ್ತೆ. ಇದು ಬಹಳ ಮುಖ್ಯವಾಗಿರತಕ್ಕಂಥ ಈ ಲಗ್ನಾಧಿಪತಿ ಇರುವಂತಹ ಒಂದು ಭಾಗ. ಅದೇ ಥರನೇ ಇವಾಗ ನೋಡಿ, ಈಗ ಮೇಷ ಲಗ್ನ ಆಯಿತು. ಮೇಷ ಲಗ್ನಕ್ಕೆ 3ನೇ ಸ್ಥಾನ ಮೊದಲೇ ಪಾಪಗ್ರಹ. ಈ ಲಗ್ನಾಧಿಪತಿ ಬಂದು ಪಾಪಗ್ರಹ ಅಂದರೆ ಕುಜ. ಇವನು 3ನೇ ಮನೆಯಲ್ಲಿ ಇದ್ದಾನೆ ಅಂದರೆ ಇನ್ನೂ ವೈಶಿಷ್ಟ್ಯವಾದಂಥ ಫಲ ಬರುತ್ತೆ. ಯಾಕಂದರೆ ಪಾಪಗ್ರಹಗಳಿಗೆ 3, 6, 11ನೇ ಸ್ಥಾನಗಳು ಸಿಕ್ಬಿಟ್ರೆ ತುಂಬ ವಿಜೃಂಭಿಸುವಂತಹ ಒಂದು ಶಕ್ತಿ ಭಗವಂತ ಅವರಲ್ಲಿ ಕೊಟ್ಟಿದ್ದಾನೆ. ಹಾಗೆ ನೋಡಿ, ವೃಷಭ ಲಗ್ನಕ್ಕೆ 3ನೇ ಸ್ಥಾನ ಶುಕ್ರ. ಇದು ಸ್ವಲ್ಪ ಶುಕ್ರನಿಗೆ ಶತ್ರು ಮನೆ ಆಗೋದ್ರಿಂದ ಸ್ವಲ್ಪ ಜಿಗುಪ್ಸೆಯನ್ನು ಪಡಿತಾನೆ. ಹಾಗೆ ಮಿಥುನ ಲಗ್ನಕ್ಕೆ 3ನೇ ಸ್ಥಾನ ಸಿಂಹರಾಶಿ. ಅಲ್ಲಿ ಸ್ವಲ್ಪ ತನ್ನ ಮಿತ್ರನ ಮನೆ ಆಗಿರೋದ್ರಿಂದ ವಿಶೇಷವಾದ ಫಲ ಕೊಡ್ತಾನೆ. ಕಟಕ ಲಗ್ನಕ್ಕೆ 3ನೇ ಸ್ಥಾನ ಕನ್ಯಾ ರಾಶಿ. ಇಲ್ಲಿ ಸ್ವಲ್ಪ ಚಂದ್ರ, ಕಟಕ ಲಗ್ನಕ್ಕೆ 3ರಲ್ಲಿ ಚಂದ್ರ ಬರಬಾರ್ದು, ಒಂದು ಸಬ್ಜೆಕ್ಟ್ ಅದು ನೆಕ್ಸ್ಟ್ ಬಂದಾಗ ಹೇಳ್ತೀನಿ. 3ನೇ ಸ್ಥಾನದಲ್ಲಿ ಬರಬಾರ್ದು, ಸ್ವಲ್ಪ ತೊಂದರೆ ಇರುತ್ತೆ. ಹಾಗೆ ಸಿಂಹ ಲಗ್ನಕ್ಕೆ 3ನೇ ಸ್ಥಾನ, ಮತ್ತೆ ಪುನಃ ಲಗ್ನಾಧಿಪತಿ ರವಿ ಆಗ್ತಾನೆ, ಅವನಿಗೆ ಶತ್ರು ಮನೆ ಆಗುತ್ತೆ. ಹಾಗಾಗಿ ಮತ್ತೆ ಪುನಃ ಕನ್ಯಾ ಲಗ್ನಕ್ಕೆ 3ನೇ ಸ್ಥಾನ ಬಂದು ಕುಜ ಸ್ಥಾನ ಆಗುತ್ತೆ. ಆದರೆ ಬುಧನಿಗೆ ಅದು ಶತ್ರು ಮನೆ ಆಗಿರೋದ್ರಿಂದ ಫಲ ಸ್ವಲ್ಪ ಕಡಿಮೆ ಇರುತ್ತೆ. ತುಲಾ ಲಗ್ನಕ್ಕೆ 3ನೇ ಸ್ಥಾನ ಬಂದು ಧನಸ್ಸು. ಅಲ್ಲಿ ಶುಕ್ರ ಮತ್ತು ಗುರುವಿಗೆ ಮಾರಕತ್ವ ಇರೋದ್ರಿಂದ ಸ್ವಲ್ಪ ಫಲ ಕಡಿಮೆ, ಸ್ತ್ರೀಯರಿಗೆ ಉತ್ತಮವಾದ ಫಲ. ಹಾಗೆ ಕುಜನಿಗೆ 3ನೇ ಸ್ಥಾನವಾದಂಥದ್ದು ಯಾವುದದು ನೋಡಿ, ಇವಾಗ ಇಲ್ಲಿದೆ ನೋಡಲ್ಲ, ಇಲ್ಲಿದೆಯಲ್ಲ ಮಕರ ರಾಶಿ. ಅಲ್ಲಿ ಸ್ವಲ್ಪ ತನ್ನದೇ ಆದ ನಕ್ಷತ್ರ ಇದೆ, ಧನಿಷ್ಠ ನಕ್ಷತ್ರ ಇದೆ. ಆ ನಕ್ಷತ್ರದಲ್ಲಿದ್ದರೆ ಒಳ್ಳೆ ಫಲ ಕೊಡ್ತಾನೆ. ಈಗ ಧನುಷ ಲಗ್ನಕ್ಕೆ ಇಲ್ಲಿ 3ನೇ ಮನೆ ಸ್ಥಾನ ಕುಂಭರಾಶಿ. ಇಲ್ಲಿ ಕುಂಭರಾಶಿಯಲ್ಲಿ ಗುರು ಇರೋದ್ರಿಂದ ಉತ್ತಮವಾದ ಫಲ ಕೊಡ್ತಾನೆ. ಹಾಗೂ ಮಕರ ಲಗ್ನಕ್ಕೆ 3ನೇ ಸ್ಥಾನದಲ್ಲಿ ಶನಿ, ಗುರು ಶನಿಗೆ ಇಬ್ಬರಿಗೂ ಮಿತ್ರತ್ವ ಇರೋದ್ರಿಂದ ಮಕರ ಲಗ್ನಕ್ಕೆ 3ನೇ ಸ್ಥಾನದಲ್ಲಿ ಗುರು ಬಂದರೆ ಉತ್ತಮ, ತನ್ನದೇ ಆದ ಮನೆಯ ಸ್ಥಾನದಲ್ಲಿ ಇದ್ದು ಉತ್ತಮವಾದ ಫಲ ಕೊಡ್ತಾನೆ ಶನಿ. ಹಾಗೆ ಮತ್ತೆ ಕುಂಭಲಗ್ನಕ್ಕೆ 3ನೇ ಸ್ಥಾನದ ಒಂದು ಭಾಗ ಮೇಷರಾಶಿ. ಅಲ್ಲಿ ಶನಿ ನೀಚನಾಗಿರೋದ್ರಿಂದ ಸ್ವಲ್ಪ ಫಲ ಕೊಡೋದರಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ. ಜ್ಯೋತಿಷ್ಯವನ್ನ ಸರಿಯಾಗಿ ಒಬ್ಬರ ಹತ್ರ, ತಿಳಿದವರ ಹತ್ರ ವಿಷಯ ತಿಳ್ಕೊಂಡು ಆ ಲಗ್ನಾಧಿಪತಿ ವೀಕಿದ್ರೆ ಅದಕ್ಕೆ ಬೇಕಾಗಿರೋ ಶಾಂತಿಯನ್ನು ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ನೋಡಿ, ಇದು ಲಗ್ನಕ್ಕೆ ಸ್ಥಾನಗಳ 3ನೇ ಸ್ಥಾನ. ಈ 3ನೇ ಸ್ಥಾನದಲ್ಲಿರುವಂತಹ ಸಾಮಾನ್ಯ ಫಲ ಪರಾಕ್ರಮಿ, ಧೈರ್ಯವಂತ, ಆರ್ಟಿಸ್ಟು, ಮತ್ತು ಉದ್ಯೋಗದಲ್ಲಿ ವಿಶೇಷವಾದಂಥ ಸ್ಥಾನಮಾನಗಳು, ಹಣದ ಸಮಸ್ಯೆಯನ್ನು ತಂದುಕೊಳ್ಳದೆ ತುಂಬ ಎಚ್ಚರಿಕೆ ಇರುವಂಥದ್ದು, ಸಾಲ ಸೋಲಗಳನ್ನು ಮಾಡಿಕೊಳ್ಳದೆ ಕುಟುಂಬದಲ್ಲಿ ತುಂಬ ಚೆನ್ನಾಗಿ ಪ್ರೀತಿಸುವಂತಹ ಒಂದು ವಾತಾವರಣ ತಂದುಕೊಡುವಂತಹ ಒಂದು ಸ್ಥಾನವೇ 3ನೇ ಸ್ಥಾನ. ಲಗ್ನಾಧಿಪತಿ 3ನೇ ಸ್ಥಾನದಲ್ಲಿ ಆಗುವಂಥ ಫಲಗಳನ್ನು ಹೇಳಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆ ಕಾಯಿರಿ. ಧನ್ಯವಾದಗಳು.